ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ಶಿವಾನಂದ ಜೋಶಿಯ ಅನಂತ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ದಿನ ಭಚಕ್ರದಲ್ಲಿರ್ತಕ್ಕಂಥ ದಶಮ ರಾಶಿ ಮಕರ ರಾಶಿ. ಈ ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ಈ ವರ್ಷದ ಅಂದರೆ 2026 ಜುಲೈ ಮಾಸದ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಮಾಸದಲ್ಲಿ ಮಕರ ರಾಶಿ ಹೇಗಿರುತ್ತೆ, ಅವರ ದೈನಂದಿನ ಜೀವನ ಇರ್ಬೋದು, ಈ ಮಾಸ ಭವಿಷ್ಯದಲ್ಲಿ ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆ ತಿಳಿಸ್ಬೇಕಾದ್ರೆ, ಈ ಮಾಸದಲ್ಲಿ ಗುರು ಸಪ್ತಮಕ್ಕೆ ಹೋಗ್ತಾ ಇದ್ದಾನೆ. ಪರಮ ಮಿತ್ರ ಕ್ಷೇತ್ರದಲ್ಲಿ ಅರ್ಥಾರ್ಥಾಗಿ ಉಚ್ಚ ಕ್ಷೇತ್ರದಲ್ಲಿ ಗುರು ಹೋಗ್ತಾ ಇದ್ದಾನೆ. ಈ ವರ್ಷ ಮಾಸದಲ್ಲಿ ಮದುವೆಗೆ ಸಂಬಂಧಪಟ್ಟಂಥ ಚಿಂತನೆ ಮಾಡುವಂಥವರಿಗೆ ಒಂದು ಒಳ್ಳೆಯ ಅವಕಾಶ. ಹುಡುಗಿ ಒಪ್ತಾ ಇಲ್ಲ, ಹುಡುಗ ಒಪ್ತಾ ಇಲ್ಲ ಅನ್ನುವಂಥ ವಿಷಯ ಬಂದಾಗ ಈ ಮಾಸದಲ್ಲಿ ಆ ಒಂದು ಒಡಂಬಡಿಕೆ ಆಗುವಂಥ ಸಂದರ್ಭ ಬರುತ್ತೆ. ಮದುವೆ ಮುಂದೆ ಹೋದರೂ ಕೂಡ ಒಂದು ಎಂಗೇಜ್ಮೆಂಟ್ ಅನ್ನುವಂಥದ್ದು ಆಗ್ಬೋದು, ಅಥವಾ ಆಗುತ್ತೆ ಅನ್ನುವಂಥ ಸರಳ ಭರವಸೆ ಅನ್ನುವಂಥದ್ದು ಈ ಮಾಸದವರಿಗೆ ಮದುವೆ ವಿಷಯದಲ್ಲಿ ಕಾಣುತ್ತೆ. ಹಾಗೆ ಸ್ವಲ್ಪ ಪ್ರವಾಸವಂತೂ ಕೂಡ ಮಾಡುವಂಥ ಯೋಗ ಇದೆ. ದೂರದ ಪ್ರವಾಸ ಆಗುವಂಥದ್ದು ಮತ್ತು ಸರ್ಕಾರಿ ನೌಕರಿ ವರ್ಗದಲ್ಲಿರ್ತಕ್ಕಂಥವರಿಗೆ ವರಿಷ್ಠ ಜನರಿಂದ ಸ್ವಲ್ಪ ಕಷ್ಟ. ವರಿಷ್ಠರು ಅಂತ ಹೇಳಿದರೆ ಮೇಲಧಿಕಾರಿಗಳು, ಆ ಮೇಲಧಿಕಾರಿಗಳು ಸ್ವಲ್ಪ ಕಿರುಕುಳ ಕೊಡ್ಬೋದು ಮತ್ತು ಧನಾತ್ಮಕವಾದಂಥ ಬೆಳವಣಿಗೆ ನಿಮ್ಮದಿದ್ದರೂ ಸಹ ನಿಮ್ಮ ಬಗ್ಗೆ ನಾನಾ ಥರದ ಒಂದು ಷಡ್ಯಂತ್ರಗಳು ನಡೀಬೋದು. ಹಾಗಾಗಿ ವೃತ್ತಿಯಲ್ಲಿ ಸ್ವಲ್ಪ ಕಲಹ, ಪ್ರೀತಿ ಮತ್ತು ವಿಶ್ವಾಸಕ್ಕೆ ದ್ರೋಹ ಅನ್ನುವಂಥದ್ದು ನಿಮಗೆ ಕಾಣುವಂಥದ್ದುಂಟು. ಹಾಗೆ ಈ ಬ್ಯಾಂಕಿಂಗ್ ಕ್ಷೇತ್ರ, ಹಣಕಾಸಿನ ವಹಿವಾಟು ಮಾಡತಕ್ಕಂಥವರಿಗೆ ಸ್ವಲ್ಪ ಲಾಭ ಇಲ್ಲ, ಹಾನಿ ಇದೆ ಅಂತ ಹೇಳ್ಬೋದು. ಯಾಕಂದರೆ ಯಾರು ಕೊಡಬೇಕು ಅದು ಸರಿಯಾಗಿ ಕೊಡಲ್ಲ. ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಫೈನಾನ್ಷಿಯಲ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಧನಹಾನಿ ಸಂಭವ ಇದೆ. ಕಾರಣ ಅವ್ರಿಗೆ ಒಬ್ಬರಿಗೆ ಈ ಶ್ಯೂರಿಟಿ ಹಾಕುವಂಥ ಪ್ರಯತ್ನ ನೀವು ಮಾಡ್ಬೋದು, ಅಥವಾ ವಿಶ್ವಾಸದಲ್ಲಿ ಎಲ್ಲೋ ಒಂದು ಕಡೆ ನೀವು ಕೆಲಸ ಮಾಡ್ತೀರಾ, ಅಲ್ಲೇ ಅವಿಶ್ವಾಸ ಆಗುವಂಥದ್ದು, ಯಾರೋ ಮಾಡಿದ ತಪ್ಪಿಗೆ ತಾವು ನಷ್ಟವನ್ನು ಅನುಭವಿಸುವಂಥದ್ದು ಇದು ಸಂಭವನೀಯಾಗಿದೆ. ಆ ಸೆಕೆಂಡ್ ಹೌಸಲ್ಲಿ ರಾಹು ಇದೆ. ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಕಲಹ, ಮನೆಯಲ್ಲಿ ಯಾರಿಗೊಬ್ಬರಿಗೆ ಅನಾರೋಗ್ಯ, ಅವ್ರಿಗಾಗಿ ದುಡ್ಡು ವ್ಯಯ ಮಾಡುವಂಥ ಯೋಗ, ಅವ್ರಿಗೆ ಹಣಕಾಸಿನಲ್ಲಿ ತೊಂದರೆ ಕೊಡುವಂಥ ಯೋಗ. ಯಾಕಂದರೆ ನೀವು ಯಾವುದಕ್ಕೂ ಕಾದಿಡ್ತೀರ ದುಡ್ಡನ್ನು, ಅದು ಮತ್ಯಾವುದಕ್ಕೆ ವ್ಯಯ ಆಗುವಂಥ ಯೋಗ ಕಾಣ್ತಾ ಇದೆ. ಯಾಕಂದರೆ ಸೆಕೆಂಡ್ ಹೌಸಲ್ಲಿರುವಂಥ ರಾಹು ಸ್ವಲ್ಪ ಕುಟುಂಬದಲ್ಲಿ ನಾನಾ ಥರ ತೊಂದರೆಗಳನ್ನು ಕೊಡ್ತಕ್ಕಂಥವು. ಆದರೆ ಇದೇ ರಾಹು 2ನೇ ಮನೆಯಲ್ಲಿದ್ದಾಗ ಹೇರಳವಾದ ಧನವನ್ನು ವಿದೇಶದಲ್ಲಿದ್ದರೂ ಕೊಡ್ತಾನೆ, ಸ್ವದೇಶದಲ್ಲಿದ್ದವರಿಗೆಲ್ಲ. ಹಾಗಾಗಿ ಬೇರೆ ದೇಶ, ಬೇರೆ ರಾಜ್ಯ, ಬೇರೆ ಒಂದು ಪ್ರಾಂತ್ಯದಲ್ಲಿ ಯಾರಾದರೂ ವೃತ್ತಿಯನ್ನು ಮಾಡಬೇಕು ಅಂತ ಬಯಸಿದವರು ಅಥವಾ ಅಲ್ಲಿದ್ದವರು ಖಂಡಿತವಾಗಿ ಅವರಿಗೆ ಧನಾತ್ಮಕವಾದಂಥ ಬೆಳವಣಿಗೆ ಕಾಣ್ತೀರಾ. ಮತ್ತು ಬಂಧುಗಳಿಂದ ದೂರವಾಗಿದ್ದು ಉತ್ತಮವಾದಂಥ ಆರ್ಥಿಕ ಸಮೃದ್ಧಿಯನ್ನು ಮಾಡುವಂಥ ಯೋಗ ಈ ವಿದೇಶದಲ್ಲಿ ಅಥವಾ ಬೇರೆ ಪ್ರಾಂತ್ಯದಲ್ಲಿರ್ತಕ್ಕಂಥವರಿಗೆ ಸಾಧ್ಯತೆ ಇದೆ. ಹಾಗೆ ತೃತೀಯ ಭಾವದಲ್ಲಿರ್ತಕ್ಕಂಥ ಶನಿ, ಅಂದರೆ 7 ವರ್ಷ ಶನಿ ಈ ರಾಶಿಗೆ ಸದ್ಯಕ್ಕೆ ಕಡಿಮೆ ಆಗಿರೋದ್ರಿಂದ 3ನೇ ಮನೆಯ ಶನಿ ನಿಮ್ಮಲ್ಲಿರ್ತಕ್ಕಂಥ ಒಂದು ನೈಜ ಶಕ್ತಿಯನ್ನು ಪ್ರಬುದ್ಧಗೊಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾನೆ. ನಿಮ್ಮಲ್ಲಿ ಬಂಧು ಪ್ರೀತಿಯನ್ನು ಹೆಚ್ಚಿಸ್ತಾನೆ. ಯಾಕಂದರೆ ತೃತೀಯ ಭಾವದಲ್ಲಿರ್ತಕ್ಕಂಥ ಏನು ಶನಿ ಯಾವಾಗಲೂ ಕೂಡ ಉತ್ತಮ ಶನಿ ಅಂತ ಹೇಳಬೇಕಾಗತ್ತೆ. ಈ ಶನಿಯಿಂದ ಧನ, ಮನಸ್ಸು, ಬುದ್ಧಿ, ಅದರ ಜೊತೆಗೆ ನಿಮ್ಮ ಸಂಬಂಧಗಳು ಮತ್ತು ಒಡಹುಟ್ಟಿದವರಿಂದ ಕೂಡ ಉತ್ತಮವಾದ ಬಾಂಧವ್ಯವನ್ನು ಬೆಳೆಸಿಕೊಳ್ಳುವಂಥ ಯೋಗವಿದೆ. ಶತ್ರುತ್ವದಿಂದ ಮುಕ್ತರಾಗುವಂಥ ಯೋಗ ಅನ್ನುವಂಥದ್ದು ಕೂಡ ಕಾಣ್ತಾ ಇದೆ. ಹಾಗೆ ಈ ರಾಶಿಯವರಿಗೆ 8ನೇ ಮನೆಯಲ್ಲಿ ಶುಕ್ರ ಹೋಗ್ತಾ ಇದ್ದಾನೆ. ಸ್ವಲ್ಪ ಈ ಗುಪ್ತಾಂಗ ದೋಷಗಳು ಅಂತ ಹೇಳ್ತೀವಿ, ಈ ಮೂಲವ್ಯಾಧಿ ಸಂಬಂಧಪಟ್ಟಂಥ ದೋಷ ಆಗ್ಬೋದು, ಹೆಣ್ಣು ಮಕ್ಕಳಿಗೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ದೋಷ ಆಗಬಹುದು, ಅಲ್ಲಿ ರಕ್ತಸ್ರಾವ ಹೆಚ್ಚಾಗುವಂಥದ್ದಾಗ್ಬೋದು. ಇದೆಲ್ಲವೂ ಅಸಂಭವನೀಯಾಗಿರ್ತಕ್ಕಂಥದ್ದು. ಯಾಕಂದರೆ ಶತ್ರು ರಾಶಿಯಲ್ಲಿ ಶುಕ್ರ ಹೋಗ್ತಕ್ಕಂಥದ್ದು ಕೂಡ ಇದು ನಿಮಗೆ ನಕಾರಾತ್ಮಕ ಅನ್ಬೋದು. ಹಾಗಾಗಿ ನಿಮ್ಮ ಆರೋಗ್ಯದ ಗುಪ್ತ ಶಾರೀರಿಕ ದೋಷಗಳು ಯಾವುದಾದ್ರೂ ಕಂಡಿದ್ದರೆ, ಆ ಥರ ಯಾವುದಾದ್ರೂ ಇದ್ದರೆ ಅದಕ್ಕೆ ಮುಖ್ಯವಾಗಿ ತಾವು ವೈದ್ಯಕೀಯ ಉಪಚಾರದ ಜೊತೆಗೆ ಮತ್ತು ಈ ಶುಕ್ರಕ್ಕೆ ಸಂಬಂಧಪಟ್ಟಂತಹ ಶಾಂತಿ ವಿಧಾನಗಳನ್ನು ಸಹ ತಾವು ಮಾಡ್ಕೋಬೇಕು ಅಂತ ಹೇಳ್ಬೋದು. ಹೀಗಾಗಿ ಈ ರಾಶಿಯವರಿಗೆ ಮುಖ್ಯವಾಗಿ 5ನೇ ಭಾವ, ಪಂಚಮ ಭಾವ ನೋಡಿ, ಇದು ಕುಜ. ಈ 5ನೇ ಭಾವ ಅನ್ನುವಂಥದ್ದು ಹೇಗೆ 5ನೇ ಪಂಚಮ ಭಾವದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಕುಜ ಹೋಗ್ತಾನೋ, ಆ ಕುಜ ಸ್ವಲ್ಪ ನಿಮ್ಮ ಮಕ್ಕಳಲ್ಲಿ ಕ್ರೋಧವನ್ನು ಹೆಚ್ಚು ಮಾಡ್ತಾನೆ, ಮಕ್ಕಳಲ್ಲಿ ವೈರತ್ವವನ್ನು ಹೆಚ್ಚು ಮಾಡ್ತಾನೆ. ಒಂದು 2-3 ಜನ ನಿಮಗೆ ಮಕ್ಕಳಿದ್ದಾರೆ ಅಂದರೆ ಅವರವರಲ್ಲೇ ಸ್ವಲ್ಪ ಕಲಹಗಳನ್ನು ಕ್ರಿಯೇಟ್ ಮಾಡಿಕೊಂಡು ಮಕ್ಕಳಿಗೋಸ್ಕರ ತಾವು ನೊಂದುಕೊಳ್ಳುವಂಥ ಸಂದರ್ಭ ಬರುತ್ತೆ, ಅಥವಾ ಮಕ್ಕಳಿಗೆ ಸಣ್ಣಪುಟ್ಟ ಪೆಟ್ಟಾಗುವಂಥದ್ದು ಯೋಗ ಕೂಡ ಕಾಣುತ್ತೆ. ಹಾಗಾಗಿ ಮಕ್ಕಳನ್ನು ಚಿಕ್ಕವರಿದ್ದರೆ ಅವರ ವಯಸ್ಸು ಮತ್ತು ಅವರ ಒಂದು ಸ್ಥಿತಿಗತಿಯನ್ನು ಗಮನಿಸಿ ಅವರಿಗೆ ನಿಮ್ಮ ಒಂದು ಸಂಸ್ಕಾರ, ಸ್ಥಿತಿ ಮತ್ತು ಅದರ ಜೊತೆಗೆ ನೀವು ಅವರಿಗೊಂದು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡುವಂಥ ಪ್ರಯತ್ನ ಮಾಡಿ. ನಿಮ್ಮ ಮಾತು ನಿಮ್ಮ ಮಕ್ಕಳು ಕೇಳೋದು ಸ್ವಲ್ಪ ಕಠಿಣ ಆಗುತ್ತೆ ಈ ಮಾಸದಲ್ಲಿ. ಹಾಗಾಗಿ ನಿಮ್ಮ ಮಕ್ಕಳನ್ನು ತಮ್ಮ ಕಂಟ್ರೋಲ್ ಇಟ್ಕೋಬೇಕು ಅನ್ನೋದಾದರೆ ಅವರಿಗೆ ಉತ್ತಮವಾದ ಗುರುದರ್ಶನ ಮತ್ತು ಉತ್ತಮ ದೇವ ದರ್ಶನವನ್ನು ನೀವು ಮಾಡಿಸೋದ್ರಿಂದ ಸಹ ನಿಮ್ಮ ಮಕ್ಕಳಲ್ಲಿ ಒಂದು ಪರಿವರ್ತನೆ ಅನ್ನುವಂಥ ಆಗಬಹುದು. ಯಾಕಂದರೆ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಮಟ್ಟಿಗಿರುತ್ತೆ. ಹಾಗೆ ನಿಮ್ಮ ಸಂತಾನ ಯಾವುದೋ ಒಂದು ಸಹವಾಸದಿಂದ ನಿಮಗೆ ಕೆಟ್ಟ ಹೆಸರು ತರುವಂಥ ಪ್ರಯತ್ನ, ಅಥವಾ ಅವರು ಕೂಡ ಸ್ವಲ್ಪ ನಷ್ಟವನ್ನು ಅನುಭವಿಸುವಂಥ ಪ್ರಯತ್ನದಲ್ಲಿ ಸಿಕ್ಕಾಕೊಳ್ಳುವಂಥ ಯೋಗ ಇರುತ್ತೆ. ಮುಖ್ಯವಾಗಿ
ಯಾರಾದರೂ ನಿಮ್ಮ ಮಕ್ಕಳು ಒಂದು ಪ್ರೀತಿ ಪ್ರೇಮದಲ್ಲಿ ಏನಾದರೂ ಬಿದ್ದಿದ್ದರೆ ಅವರ ವಿಷಯದಲ್ಲಿ ತುಂಬ ಜಾಗೃತರಾಗಿರಿ. ಯಾಕಂದರೆ ಆ ಪ್ರೀತಿಸುವಂಥ ಜನರಿಂದ ಇವರಿಗೆ ಮೋಸ ಹೋಗುವುದು, ಆ ಕಾರಣದಿಂದ ನಿಮಗೆ ನೋವಾಗುವಂಥದ್ದು, ಮಾನಸಿಕ ಹಿಂಸೆ ಅನುಭವಿಸುವಂಥದ್ದು ಮತ್ತು ಪ್ರತಿಷ್ಠೆ ಗೌರವಕ್ಕೆ ಕುತ್ತು ಬರತಕ್ಕಂಥದ್ದು ಇದೆಲ್ಲವೂ ಸಂಭವನೀಯಾಗಿರ್ತಕ್ಕಂಥ ಯೋಗ ಇದೆ. ಹಾಗಾಗಿ ಈ ಮಕರ ರಾಶಿಯವರು ತಮ್ಮ ಸಂತಾನದ ಮೇಲೆ ತಮ್ಮ ಒಂದು ಪ್ರಬಲ ಒಂದು ಕಂಟ್ರೋಲನ್ನು ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ಬೋದು. ಮುಖ್ಯವಾಗಿ ಈ ಮಕರ ರಾಶಿಯವರು ಮಾಡಬೇಕಾಗಿದ್ದಿಷ್ಟೇ ಈ ಅಮ್ಮನವರ ದರ್ಶನವನ್ನು ಮಾಡ್ತಕ್ಕಂಥದ್ದು. ಅಮ್ಮನವರು ಅಂದರೆ ಈ ಸೆಕೆಂಡ್ ಹೌಸಲ್ಲಿ ರಾಹು ಇದ್ದಾನೆ ನೋಡಿ, ಆ ಕುಟುಂಬದ ಒಂದು ವಾತಾವರಣವನ್ನು ಪ್ರದೂಷಣೆಗೊಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾನೆ. ಧನವನ್ನು ಕೊಡ್ತಾನೆ, ಆದರೆ ಸ್ವಕ್ಷೇತ್ರದಲ್ಲಿದ್ದವ್ರಿಗಲ್ಲ, ಅನ್ಯ ಕ್ಷೇತ್ರದಲ್ಲಿದ್ದವ್ರಿಗೂ ಕೊಡ್ತಕ್ಕಂಥವನು. ಆದರೆ ಆ ಪರಿಸ್ಥಿತಿಯನ್ನು ನಿಭಾಯಿಸಬೇಕು ಅನ್ನೋದಾದರೆ ಮೂಲಭೂತವಾಗಿ ನಿಮ್ಮ ಮನೆ ದೇವರ ಪೂಜೆ ಜೊತೆಗೆ ಒಂದು ಅಮ್ಮನವರ ದರ್ಶನ, ಅಮ್ಮನವರಿಗೆ ಕುಂಕುಮಾರ್ಚನೆ ಮತ್ತು ಸಂಧ್ಯಾಕಾಲದಲ್ಲಿ, ವಿಶೇಷವಾಗಿ ಸಂಧ್ಯಾಕಾಲದಲ್ಲಿ ದಕ್ಷಿಣಾಭಿಮುಖವಾಗಿ ದೇವಿಯನ್ನು ಅಂದರೆ ನಿಮ್ಮ ಕುಟುಂಬ ದೇವಿಯನ್ನು, ಕುಲದೇವಿಯನ್ನು ಆರಾಧನೆ ಮಾಡಿ ಒಂದು ತುಪ್ಪದ ದೀಪವನ್ನು ಹಚ್ಚುವಂಥ ಪ್ರಯತ್ನ ನೀವು ಮಾಡ್ತಾ ಹೋಗೋದ್ರಿಂದ ಕುಲದೇವತೆ ಸಂತೃಪ್ತಳಾಗ್ತಾಳೆ ಅನ್ನುವಂಥದ್ದನ್ನು ಈ ಮಕರ ರಾಶಿಯು ತಿಳಿಸ್ಬೋದು. ಹಾಗೆಯೇ ಶನಿ ಬಗ್ಗೆ ಕೂಡ ತಾವು ಗಮನ ಕೊಡಬೇಕು. ಇದೆಲ್ಲ ಚೆನ್ನಾಗಿದೆ ಅಂತ ಹೇಳುವಾಗಲೂ ಕೂಡ ಇದು ಸಪ್ತಮಕ್ಕಿರ್ತಕ್ಕಂಥ ಗುರು ನಿಮಗೆ ಎಲ್ಲನಷ್ಟು ತೊಂದರೆಗಳನ್ನು ಕೂಡ, ಬಹಳಷ್ಟು ತೊಂದರೆಗಳನ್ನು ಒಂದು ಹಂತಕ್ಕೆ ತರುವಂಥ ಪ್ರಯತ್ನ ಮಾಡ್ತಾನೆ. ಆದರೆ 180 ಡಿಗ್ರಿಯಲ್ಲಿ ಇರ್ತಕ್ಕಂಥ ಏನು ಗುರು ಇರ್ತಾನೋ ಅದು ಸಪ್ತಮ ಅಷ್ಟೊಂದು ಪ್ರಭಾವಿತಲ್ಲ, ಕೇಂದ್ರ ಭಾವ ಆಗಿರುತ್ತೆ. ಅದು ವಿವಾಹ ಮತ್ತು ವಿವಾಹ ವಂಚಿತರಿಗೆ ಈ ಮಾಸ ಏನೋ ಒಂದು ಆಹ್ಲಾದಕರವಾಗಿದೆ ಅಂತ ಹೇಳುವಂಥ ಪ್ರಯತ್ನ ಆಗುತ್ತೆ. ಹಾಗಾಗಿ ಈ ಮಾಸದಲ್ಲಿ ಈ ಮಕರ ರಾಶಿಯವರಿಗೆ 50 ಅಂದರೆ 50ಕ್ಕೆ 50% ಉತ್ತಮ ಇದೆ ಅಂತ ಹೇಳ್ಬೋದು. 100ಕ್ಕೆ 100 ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದನ್ನು ಪಡಿತೀರಾ, ಕೆಲವೊಂದನ್ನು ಕಳ್ಕೊಳ್ತೀರಾ. ಆದರೂ ಕೂಡ ನೀವು ಪಡೆಯೋದರಲ್ಲಿ ಸಂತೋಷ ಪಡುವಂಥ ಪ್ರಯತ್ನ ಮಾಡಿ. ಹೋಯ್ತು ಅಂತ ಬಳಲುವಂಥದ್ದಾಗಲಿ, ನೋವು ಪಡ್ಕೊಳ್ಳುವಂಥದ್ದಾಗಲಿ, ನೀವು ಮೆಂಟಲಿ ಅಪ್ಸೆಟ್ ಆಗುವಂಥದ್ದಾಗಲಿ ಇದೆಲ್ಲವೂ ಬೇಡ ಅಂತ ಹೇಳುತ್ತಾ ಈ ಮಕರ ರಾಶಿಯವರು ಮುಂದೆ ಮಾಡ್ತಕ್ಕಂಥದ್ದಷ್ಟೇ ದೇವಪೂಜೆ ಜೊತೆಗೆ ನಿಮ್ಮಲ್ಲಿ ನಿಮ್ಮ ಮಾತು, ನಿಮ್ಮ ಆಲೋಚನೆಗಳನ್ನು ಒಂದು ಸಕಾರಾತ್ಮಕವಾಗಿ ಇಟ್ಕೊಳ್ಳಿ. ಖಂಡಿತವಾಗಿ ನಿಮಗೆ ಈ ಮಾಸ ಒಳ್ಳೆಯ ಫಲ ಕೊಡುತ್ತೆ ಅಂತ ಹೇಳ್ತಾ ಮಕರ ರಾಶಿ ಭವಿಷ್ಯ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.